ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಪೆಷಲಿ ಈ ವಿಡಿಯೋ ನಾನು ಮಾಡ್ತಾ ಇರೋದು ಏನಂತ ಹೇಳಿದ್ರೆ ಡಿ ಬಾಸ್ ದರ್ಶನ್ ಅವರ ಫ್ಯಾನ್ಸ್ಗೋಸ್ಕರ. ಯಾಕಂತ ಹೇಳಿದ್ರೆ ಡಿ ಬಾಸ್ ದರ್ಶನ್ ಅವರ ಸಿನಿಮಾಗಳನ್ನ ನೋಡಿ ನಾವು ತುಂಬಾ ದಿನಾನೇ ಆಗೋಯ್ತು. ಸೊ ಈಗ ಸದ್ಯಕ್ಕೆ ದರ್ಶನ್ ಅವರು ನಿಮ್ಗೆಲ್ರಿಗೂ ಕೂಡ ಗೊತ್ತು, ಥೈಲ್ಯಾಂಡ್ ಅಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ, ಜೊತೆಗೆ ಶೂಟಿಂಗ್ ಕೂಡ ನಡೆಸ್ತಿದ್ದಾರೆ. ಡೆವಿಲ್ ನ ಕೊನೆ ಹಂತದ ಶೂಟಿಂಗ್ ಇನ್ನೇನು ನಡೀತಾ ಇರೋದು ನಿಮ್ಗೆಲ್ರಿಗೂ ಕೂಡ ಗೊತ್ತು. ಆದ್ರೆ ಕರ್ನಾಟಕ ಸರ್ಕಾರ ದರ್ಶನ್ ಅವರ ಬೇಲ್ ರದ್ದತಿಗಾಗಿ ಅರ್ಜಿಯನ್ನ ಸಲ್ಲಿಸಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ. ಅದರ ಬಗ್ಗೆ ನಿನ್ನೆ ವಿಚಾರಣೆ ಕೂಡ ನಡೀತು. ಸೊ ಆ ವಿಚಾರಣೆ ನಡೆದ ನಂತರ ಸುಪ್ರೀಂ ಕೋರ್ಟ್ ಆ ವಿಚಾರಣೆಯನ್ನ 22ನೇ ತಾರೀಕು ಮುಂದೂಡುತ್ತೆ. ಸೊ ಈಗ ಅದನ್ನ ಹಲವಾರು ನ್ಯೂಸ್ ಚಾನೆಲ್ಗಳು ಯಾವ ರೀತಿ ಪೋಟ್ರೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ದರ್ಶನ್ ಅವರ ಬೇಲೆ ರದ್ದಾಗತ್ತೆ ಅನ್ನೋ ಒಂದು ರೀತಿಯಲ್ಲಿ ಪೋಟ್ರೆ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ನಿಮಗೆ ಗೊತ್ತಿರಬಹುದು, ಕರ್ನಾಟಕದ ಒಂದು ನ್ಯೂಸ್ ಚಾನೆಲ್ ಇದೆ, ಅದರಲ್ಲಿ ಒಬ್ಬ ಕೂತಿರ್ತಾನೆ, 9 ಗಂಟೆಗೆ ಬಂದ ಅಂದ್ರೆ ದರ್ಶನ್ ಅವರ ಸುದ್ದಿ ಇದ್ರೆ 11 ಗಂಟೆವರೆಗೂ ಮಾಡ್ತಾನೆ, ಬೇರೆ ಸುದ್ದಿ ಇದ್ರೆ 9 ಗಂಟೆವರೆಗೂ 10 ಗಂಟೆವರೆಗೂ ಮಾಡಿ ಹೋಗ್ಬಿಡ್ತಾನೆ. ನಿನ್ನೆ ದರ್ಶನ್ ಅವರ ಸುದ್ದಿ ಸಿಕ್ಕ ನಂತರ ಅವನಿಗೆ ಬೇರೆ ಏನೋ ಸಿಕ್ಕ ಹಾಗೆ ಆಯ್ತು. ಹಲವಾರು ಕಡೆ ನೀವು ನೋಡಿರ್ಬೋದು, ನಾವು ಒಂದು ನಾಯಿಯನ್ನ ಒಂದು ಮೂಳೆಯನ್ನ ಬಿಸಾಕಿದ್ರೆ ಅದು ಯಾವತ್ತೂ ನಮ್ಮ ಹಿಂದಿಂದ ಬರ್ತಿರುತ್ತೆ. ಆ ರೀತಿ ದರ್ಶನ ಹಿಂದೆ ಇವ್ರು ಹೋಗ್ತಾನೆ ಇರ್ತಾನೆ. ಎಲ್ಲ ಚಾನೆಲ್ಗಳು ಒಂದಾದ್ರೆ ಇವನೇ ಒಂದು ಬೇರೆ ರೀತಿಯಾದಂತಹ ಒಂದು ವಿಚಾರಗಳನ್ನ ತಿಳಿಸ್ಲಿಕ್ಕೆ ಹೋಗ್ತಾನೆ. ಇವನು ಏನ್ ಕಂಡಿದ್ಬಿಟ್ಟನೇನೋ ಅನ್ಬೇಕು ಆ ರೀತಿಯಲ್ಲಿ ಮಾತಾಡ್ತಾನೆ. ದರ್ಶನ್ ಅವರ ಕೊಲೆ ಆರೋಪಿ ಅಂತ ಹೇಳಿದಾಗ ಅವನು ಯಾವ ರೀತಿ ವಿಡಿಯೋಗಳನ್ನ ಮಾಡಿದ್ದ, ಇವನು ಅಭಿಮಾನಿಗಳಿಗೆ ದುಡ್ಡು ಕೊಟ್ಟು ಕರ್ಸ್ಕೊತಾನಂತೆ, ಟಾಟಾ ಹಾಕೊಂಡವ್ರಿಗೆ ದುಡ್ಡು ಕೊಡ್ತಾನಂತೆ, ಬೈಕ್ ತಗೊಂಡವ್ರಿಗೆ ಅವ್ನ ಮೇಲೆ ಸ್ಟಿಕ್ಕರ್ ಹಾಕ್ಸಿದ್ರೆ ದುಡ್ಡು ಕೊಡ್ತಾನಂತೆ, ಎಂತೆಂತ ಕೆಟ್ಟ ಕೆಟ್ಟ ರೀತಿಯಲ್ಲಿ ಹೇಳಿದ್ದ. ದರ್ಶನ್ ಅವರ ಅಭಿಮಾನಿಗಳು ಏನ್ ಲೆಕ್ಕಾಚಾರದಲ್ಲಿ ಇದಾರೆ ಅಂತ ನಿಮಗೆ ಖಂಡಿತವಾಗಿ ಗೊತ್ತಿಲ್ಲ. ಮೊನ್ನೆ ಎಕ್ಕ ಸಿನಿಮಾದ ಒಂದು ಈವೆಂಟ್ ನಡೀತು, ಅಥವಾ ರಾಮನಗರದಲ್ಲಿ ಒಂದು ಈವೆಂಟ್ ನಡೀತು, ಅಲ್ಲಿ ದರ್ಶನ್ ಅವರು ಹೋಗಿರಲಿಲ್ಲ, ಬಟ್ ಅವರ ಅಭಿಮಾನಿಗಳಿಗೆ ದುಡ್ಡು ಕೊಟ್ಟು ದರ್ಶನ್ ಅವರು ಕಳಿಸಿದ್ರ. ಅಲ್ಲಿ ಯಾವ ರೀತಿಯಲ್ಲಿ ಸೇರಿದ್ರು ಅಂತ ಹೇಳಿ ನಿಮಗೆ ಖಂಡಿತವಾಗಿ ಗೊತ್ತು. ಬಟ್ ದರ್ಶನ್ ಅವರಿಗೆ ಬೇಲ್ ರದ್ದಾಗ್ಲಿ ಅಂತ ಕಾಯ್ತಿರುವಂತಹ ಏಕೈಕ ವ್ಯಕ್ತಿನೇ ಇವನು ಅಂತ ಹೇಳಿ ನಿಮಗೆ ಖಂಡಿತವಾಗಿ ಗೊತ್ತಾಗುತ್ತೆ. ಸೊ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಾನು ಕೂಡ ನಿಮಗೆ ಖಂಡಿತವಾಗಿ ಗೊತ್ತಾಗಿರುತ್ತೆ. ಯಾಕಂದ್ರೆ ಈ ವ್ಯಕ್ತಿಗೆ ದರ್ಶನ್ ಕಂಡ್ರೆ ಯಾಕಷ್ಟು ಹುರಿ ಅಂತ ಹೇಳಿ ಖಂಡಿತ ನನಗೆ ಗೊತ್ತಿಲ್ಲ. ದರ್ಶನ್ ಅವರು ಇವ್ರಿಗೆ ಏನ್ ಮಾಡಿದ್ರು, ಇವನು ಎಲ್ಲಿಂದ ಎಲ್ಲಿಗೆ ಹಾಕಿದ್ರು ನನಗೆ ಖಂಡಿತ ಗೊತ್ತಾಗ್ತಿಲ್ಲ. ಬಟ್ ಆ ವ್ಯಕ್ತಿಯನ್ನ ಕಂಡ್ರೆ ಸಿಕ್ಕಾಪಟ್ಟೆ ಸಿಕ್ಕಾ ಹೊಡ್ಕೋತಾನೆ ಗುರು. ಇವನು ಏನಾಗಿದೋ ಖಂಡಿತ ನನಗೆ ಗೊತ್ತಿಲ್ಲ. ಬೇರೆ ವಿಚಾರ ಮಾತನಾಡೋ ಅಂದ್ರೆ ಬೀಜ ಇಲ್ದಿರೋ ತರ ವರ್ತನೆಯನ್ನ ಮಾಡ್ತಾನೆ. ಅದೇ ದರ್ಶನ್ ವಿಚಾರ ತಗೊಂಡ ಅಂದ್ರೆ 3 ಗಂಟೆ 4 ಗಂಟೆ ಮಾತು 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 ಮಾತಾಡ್ತಾನೆ, ಇಲ್ದೇ ಇರೋದೆಲ್ಲ ಹೇಳ್ತಾನೆ. ದರ್ಶನ್ ಅಭಿಮಾನಿಗಳು ಸುಮ್ಮನೆ ಇದ್ದಾರೆ. ಯಾಕಂದ್ರೆ ಏನೋ ಒಂದು ಮಾತಾಡ್ಕೊಂಡು ಹೋಗ್ಲಿ, ನಾಯಿ ಬಗಳಿದೆ ಭೂಲೋಕ ಹಾಳಾಗಲ್ಲ ದೇವಲೋಕ ಹಾಳಾಗಲ್ಲ ಅಂತ ಏನೋ ಒಂದು ಗಾದೆ ಇದೆಯಲ್ವಾ, ಆ ರೀತಿ ಅನ್ಕೊಂಡ್ರೆ ಇವನು ಪದೇ ಪದೇ ಹೋಗಿ ಅದನ್ನ ಕೆರಿಯೋ ಕೆಲಸನ ಮಾಡ್ತಿದ್ದಾನೆ. ಇವನಿಗೆ ಎಲ್ಲಾ ಕಡೆ ಹೋದಾಗ್ಲೂ ದರ್ಶನ್ ಅಭಿಮಾನಿಗಳು ಅವಮಾನ ಮಾಡಿದ್ರು ಕೂಡ ನಾಚಿಕೆ ಇಲ್ದಿರೋ ರೀತಿ ಪದೇ ಪದೇ ದರ್ಶನ್ ಅಭಿಮಾನಿಗಳ ಬಗ್ಗೆ, ದರ್ಶನ್ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತಹ ಸಿಚುವೇಶನ್ ಕೊಡ್ತಾನೆ. ನಿನಗೆ ತಾಕತ್ತಿದ್ರೆ, ನೀನು ಗಂಡಸೇ ಆಗಿದ್ರೆ ಸೌಜನ್ಯ ಬಗ್ಗೆ ಮಾತಾಡು, ಧರ್ಮಸ್ಥಳದಲ್ಲಿ ನಡೀತಿರುವಂತಹ ವಿಚಾರಗಳ ಬಗ್ಗೆ ಮಾತಾಡು. ಆಗ ನೀನು ನಿಯತ್ತಿನ ಪತ್ರಕರ್ತ ಅಥವಾ ನೀನು ಒಳ್ಳೆಯ ಭಾಷಣಕಾರ ಅಂತ ಒಪ್ಕೋತೀವಿ. ಅದನ್ನು ಬಿಟ್ಟು ಪದೇ ಪದೇ ದರ್ಶನ್ ಅವರ ಬಗ್ಗೆ ಮಾತಾಡೋದು, ದರ್ಶನ್ ಅಲ್ಲೋಗಿದ್ದಾನೆ ಇಲ್ಲೋಗಿದ್ದಾನೆ, ಅವನ ಬಗ್ಗೆ ನಿನಗೆ ಖಂಡಿತ ಪ್ರತಿಯೊಂದು ವಿಚಾರನೂ ಗೊತ್ತಿರುತ್ತೆ. ಬಟ್ ಗೊತ್ತಿಲ್ಲದೆ ಇರೋ ನಾಟಕಗಳು ಆಡಕ್ ಹೋಗ್ಬೇಡ. ಸೊ ನೀವು ನ್ಯೂಸ್ ಅಲ್ಲಿ ಅರ್ಧ ದುಡ್ಡು ದುಡ್ದಿರೋದೆ ದರ್ಶನ ಹೆಸರು ಹೇಳ್ಕೊಂಡು ಅಂತಾನು ಕೂಡ ನಮಗೆ ಖಂಡಿತವಾಗಿ ಗೊತ್ತಿದೆ. ಬಟ್ ದರ್ಶನ ಪದೇ ಪದೇ ಕೆಣಕ್ತಿರೋದು ನಮಗೂ ಇಷ್ಟ ಕೂಡ ಆಗ್ತಾ ಇಲ್ಲ. ದಯವಿಟ್ಟು ಬೇರೆ ನ್ಯೂಸ್ ಅನ್ನ ಮಾಡು. ಏನೇ ನಡೆಯೋದಾದ್ರೂ ಕೂಡ ಅದನ್ನ ಸುಪ್ರೀಂ ಕೋರ್ಟ್ ನಡ್ಕೊಳ್ಳುತ್ತೆ. ಅದಕ್ಕೆ ಇಲ್ಲ ಸಲ್ಲದ ಖಾರ ಮಸಾಲೆಗಳನ್ನ ಹಾಕ್ಬಿಟ್ಟು ಜನಗಳಿಗೆ ತಿಳಿಸುವಂತ ಕೆಲಸನ ದಯವಿಟ್ಟು ಮಾಡಬೇಡ. ಯಾಕಂದ್ರೆ ದರ್ಶನ್ ಮಾಡಿರುವಂತಹ ಹಲವಾರು ಒಳ್ಳೆ ಕೆಲಸಗಳು ಇದೆ. ಅದನ್ನ ನಿನ್ನ ಯೋಗ್ಯತೆಗೆ ತೋರ್ಸೋಕಾದ್ರೆ ತೋರ್ಸು, ಇಲ್ಲ ಅಂದ್ರೆ ಸುಮ್ಮನೆ ಇದ್ದು ಬಿಡು. ಇದ್ರ ಬಗ್ಗೆ ನಿಮಗೆ ಏನ್ಸುತ್ತೆ ಅದನ್ನ ಕಮೆಂಟ್ ಮುಖಾಂತರ ಬರೆದು ನಮ್ಮ ಚಾನಲ್ಗೆ ಕಳಿಸಿ. ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.